ಸರ್ವೇಷಾಂ ಶುಭೋದಯ. ಇವತ್ತು ಅಲಂಕಾರ ಎನ್ನುವಂತಹ ಒಂದು ಪಾಠವನ್ನು ನೋಡೋಣ. ಏನಿದು ಸರ್ ಅಲಂಕಾರದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಪ್ರಶ್ನೆ ಬಂದರೆ, ಕಾವ್ಯ, ನಾಟಕ ಮುಂತಾದ ಸಾಹಿತ್ಯದ ವಿಭಾಗದಲ್ಲಿ ಅದೊಂದು ಮನುಷ್ಯ ಅಂತ ಇಟ್ಕೊಂಡ್ರೆ, ಅಂದರೆ ಕಾವ್ಯವನ್ನು ಒಬ್ಬ ಮನುಷ್ಯ ಅಂತ ಇಟ್ಕೊಂಡ್ರೆ ಅದಕ್ಕೆ ಆ ಪದಗಳು ಶರೀರವಾಗಿರುತ್ತವೆ. ಆ ಪದಗಳ ಅರ್ಥ ಏನು ಬರುತ್ತಲ್ಲ ಅದು ಆತ್ಮವಾಗಿ ಇರುತ್ತೆ. ಹಾಗಾಗಿ ದೇಹ ಮತ್ತು ಆತ್ಮ ಎರಡೂ ಇದ್ದ ಮೇಲೆ ಆ ಶರೀರಕ್ಕೆ ಒಂದು ವಸ್ತ್ರ ಆಗಿರಬಹುದು, ಜೀವ ಇರುತ್ತೆ ಅಂತ ಆಯಿತು. ಹಾಗಾದರೆ ಅದಕ್ಕೆ ಬೇಕಾದಂತಹ ಅಲಂಕಾರಗಳು ಬೇಕಲ್ವ. ಅಂದರೆ ಶಬ್ದಗಳಲ್ಲಿ ಚಮತ್ಕಾರವನ್ನು, ಒಂದು ರೀತಿ ಮಜಾವನ್ನು ಕೊಡ್ತಾ ಇದ್ದರೆ ಅದನ್ನು ಅಲಂಕಾರ ಅಂತ ಹೇಳ್ತೀವಿ. ಅರ್ಥದಲ್ಲಿ ಒಂದು ಚಮತ್ಕಾರವನ್ನು ಇಟ್ಟಿದ್ದರೂ ಕೂಡ ಅಲಂಕಾರ ಅಂತಲೇ ಕರಿತೀವಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಅಂದರೆ ಒಬ್ಬ ಮನುಷ್ಯನ ಹೇಗೆ ನಾವು ಅಕ್ಷರಗಳನ್ನು ಮನುಷ್ಯನ ದೇಹ ಅಂತ ಕಲ್ಪಿಸಿಕೊಂಡರೆ, ಅದರ ಅರ್ಥವನ್ನು ಆತ್ಮ ಅಂಥೇಳಿ ಕಲ್ಪಿಸಿಕೊಂಡ್ರೆ ಅವರಿಗೆ ಬೇಕಾದಂತಹ ಎಲ್ಲ ಅಲಂಕಾರಗಳು ಬೇಕಲ್ಲ. ವಸ್ತ್ರ ಆಗಿರ್ಬೋದು, ಅಂದರೆ ಬಟ್ಟೆಗಳಾಗಿರ್ಬೋದು, ಅವರಿಗೆ ಒಂದಿಷ್ಟು ನೋಡಲಿಕ್ಕೆ ಚಂದ ಕಾಣುವಂತೆ ಏನು ಬೇಕೋ ಅದನ್ನೇ ಅಲಂಕಾರ ಅಂತ ಕರಿತೀವಲ್ಲ. ಹಾಗೆ ಇಲ್ಲಿ ಶಬ್ದದ ಮೂಲಕ ಚಮತ್ಕಾರವನ್ನು ತೋರಿಸೋದು ಆ ಕಾವ್ಯಕ್ಕೆ ಅಲಂಕಾರ ರೂಪವಾಗಿರ್ತದೆ. ಅರ್ಥದ ಮೂಲಕ ಒಂದು ಚಮತ್ಕಾರವನ್ನು ಅವರಲ್ಲಿ ತೋರಿಸಿದ್ರು ಕವಿಗಳು ಅಂತಾದರೆ ಅದು ಅರ್ಥಾಲಂಕಾರವಾಗಿರ್ತದೆ. ಇದನ್ನೇ ಅಲಂಕಾರ ಎನ್ನುವಂತಹ ಪಾಠ. ಅದನ್ನು ನೋಡೋಣ. ಶಬ್ದಾರ್ಥ ಸಹಿತವು ಕಾವ್ಯಮಿತಿ ಪ್ರಸಿದ್ಧ ಆಲಂಕಾರಿಕ ಮಮ್ಮಟ ಕಾವ್ಯಸ್ಯ ಲಕ್ಷಣಂ ಪ್ರತಿಪಾದಿತವಾನ್. ನಾನು ಆವಾಗಲೇ ಹೇಳಿದ ಹಾಗೆ ಕಾವ್ಯ ಅಂದರೆ ಶಬ್ದ ಮತ್ತು ಅರ್ಥ ಸಹಿತವಾಗಿ ಇರುವಂಥದ್ದು ಅಂಥೇಳಿ ಒಬ್ಬ ಅಲಂಕಾರಿಕ ಮಮ್ಮಟ ಕಾವ್ಯದ ಲಕ್ಷಣವನ್ನು ಪ್ರತಿಪಾದಿಸ್ತಾನೆ. ಕಾವ್ಯಸ್ಯ ಆತ್ಮ ರಸಃ. ಕಾವ್ಯದ ಆತ್ಮ ಯಾವುದು ಅಂದರೆ ಅರ್ಥದ ಮೂಲಕ ಉಂಟಾಗುವಂತಹ ರಸವೇ ಕಾವ್ಯದ ಆತ್ಮ. ಕಾವ್ಯಸ್ಯ ಶರೀರಂ ಶಬ್ದಾರ್ಥವು. ಹಾಗಾದರೆ ಕಾವ್ಯದ ಶರೀರ ಯಾವುದು? ಶಬ್ದ ಮತ್ತು ಅರ್ಥಗಳು. ಶಬ್ದಾರ್ಥಯೋ ಸೌಂದರ್ಯಂ ವರ್ಧಯಿತು ಕವಿ ಅಲಂಕಾರಾನ್ ಪ್ರಯುಂಕ್ತೆ. ಶಬ್ದ ಮತ್ತು ಅರ್ಥದಲ್ಲಿ ಸೌಂದರ್ಯವನ್ನು ವರ್ಧಿಸಲಿಕ್ಕೋಸ್ಕರ ಕವಿಯು ಅಲಂಕಾರಗಳನ್ನು ಪ್ರಯೋಗಿಸ್ತಾನೆ. ಅಲಂಕಾರಾ ಕಾವ್ಯಶೋಭಾವರ್ಧಕಾ. ಹೇಗೆ ಒಬ್ಬ ಮನುಷ್ಯನಿಗೆ ಅಲಂಕಾರ ಮಾಡಿಕೊಂಡು ಬಂದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾನೋ ಹಾಗೆ ಅಲಂಕಾರಗಳು ಕಾವ್ಯಗಳ ಶೋಭೆಯನ್ನು ಇನ್ನಷ್ಟು ಉತ್ತಮವಾಗಿ ಗೊಳಿಸ್ತವೆ. ತೇ ದ್ವಿವಿಧಾ. ಆ ಅಲಂಕಾರಗಳು ಎರಡು ವಿಧ, ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಶ್ಚೇತಿ. ಕಾವ್ಯ ಸೌಂದರ್ಯವರ್ಧಕ ಶಬ್ದವಿನ್ಯಾಸಕ್ರಮ ಶಬ್ದಾಲಂಕಾರ. ಹಾಗಾದರೆ ಕಾವ್ಯದ ಸೌಂದರ್ಯವನ್ನು ವರ್ಧಿಸುವಂತಹ ಶಬ್ದ ವಿನ್ಯಾಸ ಕ್ರಮವನ್ನೇ, ಅಂದರೆ ಶಬ್ದಗಳಲ್ಲಿ ಚಮತ್ಕಾರವನ್ನು, ಶಬ್ದಗಳಲ್ಲಿ ಆಟ ಆಡಿದರು, ಅವುಗಳ ವಿನ್ಯಾಸದಲ್ಲಿ ಸ್ವಲ್ಪ ಕ್ರಮದಲ್ಲಿ ಬದಲಾವಣೆ ಮಾಡಿದರು ಅಂತಾದರೆ ಅದನ್ನು ಶಬ್ದಾಲಂಕಾರ ಅಂಥೇಳಿ ಕರಿತೀವಿ. ಕಾವ್ಯ ಸೌಂದರ್ಯವರ್ಧಕ ಅರ್ಥವರ್ಣನಕ್ರಮ ಅರ್ಥಾಲಂಕಾರ. ಅರ್ಥವನ್ನು ವರ್ಣನೆ ಮಾಡ್ತಾ ಕಾವ್ಯದ ಸೌಂದರ್ಯವನ್ನು ವರ್ಧನೆ ಮಾಡಿದರು ಅಂತಾದರೆ ಅದನ್ನು ಅರ್ಥಾಲಂಕಾರ ಅಂಥೇಳಿ ಕರಿತೀವಿ. ಆ ಅಲಂಕಾರಗಳನ್ನು ದೃಷ್ಟಾಂತ ಸಹಿತವಾಗಿ ನಾವು ನೋಡಿದಾಗ ಅಲಂಕಾರ ಅಂತ ಯಾಕೆ ಕರೆದ್ರು ಅಂಥೇಳಿ ನಮಗೆ ಅರ್ಥ ಆಗ್ತದೆ ಮಕ್ಕಳೇ. ಶಬ್ದಾಲಂಕಾರವನ್ನು ನೋಡೋಣ. ಅನುಪ್ರಾಸ, ಇದು ಮೊದಲನೇ ಅಲಂಕಾರ. ಲಕ್ಷಣ ಏನಪ್ಪ ಇದೆ? ಇದು ಏಕಸ್ಯೈವ ವ್ಯಂಜನಸ್ಯ ಅನೇಕಾವೃತ್ತಿ ಅನುಪ್ರಾಸ. ಹಾಗಾದರೆ ಶಬ್ದ, ಇದು ಹೆಸರೇ ಹೇಳುವಂತೆ ಶಬ್ದಗಳಲ್ಲಿ ಚಮತ್ಕಾರವನ್ನು ತೋರಿಸಿದರು ಅಂತಾದರೆ ಅದನ್ನು ಶಬ್ದಾಲಂಕಾರ ಅಂತ ಹೇಳಿ ಕರೆದ್ವಿ ಅಂತ ಆವಾಗಲೇ ನೋಡಿದ್ವಲ್ಲ. ಹಾಗಾದರೆ ಇಲ್ಲಿ ಮೊದಲನೇ ಅಲಂಕಾರದಲ್ಲಿ ಏನು ಹೇಳಿದರು? ಅನುಪ್ರಾಸ ಅಂಥೇಳಿ ಏಕಸ್ಯೈವ ವ್ಯಂಜನಸ್ಯ, ಒಂದೇ ವ್ಯಂಜನ ಅನೇಕಾವೃತ್ತಿ, ಅಂದರೆ ಬಹಳಷ್ಟು ಸಾರಿ ಅದನ್ನು ಬಳಸಿದ್ವಿ ಅಂತಾದರೆ ಶ್ಲೋಕದಲ್ಲಿ ಅದನ್ನು ಅನುಪ್ರಾಸ ಅಂಥೇಳಿ ಬಳಸ್ತೀವಿ. ಅಂದರೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಒಂದೇ ವ್ಯಂಜನವನ್ನು ಅನೇಕ ಬಾರಿ ನಾವು ಬಳಸಿದ್ವಿ. ಆವೃತ್ತಿ ಅಂದರೆ ಅನೇಕ ಬಾರಿ ಬಳಸೋದು.
ಅದನ್ನೇ ಅನುಪ್ರಾಸ ಅಂಥೇಳಿ ಕರಿತೀವಿ. ಉದಾಹರಣೆಗೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಅಂಥೇಳಿ ನಕಾರವನ್ನು ದಿಕಾರವನ್ನು ದ ಮತ್ತು ನಕಾರದ ಎರಡನ್ನೂ ಅನೇಕಾವೃತ್ತಿ ಬಹಳಷ್ಟು ಸಾರಿ ಬಳಸಿದ್ದಾರೆ. ಆದ್ದರಿಂದ ಇದನ್ನು ಅನುಪ್ರಾಸ ಅಂತ ಕರಿಬೋದು. ಅತಃ ಅತ್ರ ಅನುಪ್ರಾಸ ಅಲಂಕಾರ. ಅದರ ವಿವರಣೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನೊಂದು ಉದಾಹರಣೆಯನ್ನು ಕೊಟ್ಟರು. ದೂರೀ ಕರೋತು ದುರಿತಂ ಗೌರಿ ಚರಣ ಪಂಕಜಂ. ಅತ್ರ ರಕಾರ ರ ಇತ್ಯಕ್ಷರಸ್ಯ ಅಂದರೆ ರಕಾರದ್ದು ಬಹಳಷ್ಟು ಸಾರಿ ಬಳಸ್ತಾರಲ್ವ. ದೂರಿ ಅನ್ನಲ್ಲಿ ರ ಇದೆ, ಕರೋತು ಅನ್ನಲ್ಲಿ ರ ಇದೆ, ದುರಿತಂ ಅನ್ನಲ್ಲಿ ರ ಇದೆ, ಗೌರಿ ಅನ್ನಲ್ಲಿ ರ ಇದೆ, ಚರಣ ಅನ್ನಲ್ಲಿ ರ ಇದೆ. ಈ ರೀತಿ ಅನೇಕ ಬಾರಿ ಒಂದು ವ್ಯಂಜನಾಕ್ಷರವನ್ನು ಬಳಸಿದ್ದಾರೆ. ಆದ್ದರಿಂದ ಇದನ್ನು ಅನುಪ್ರಾಸಾಲಂಕಾರ ಅಂಥೇಳಿ ನಾವು ಕರಿಬಹುದು. ಇನ್ನು ನೆಕ್ಸ್ಟ್ ಅಲಂಕಾರ ಯಾವುದು ಗೊತ್ತಾ? ಯಮಕಃ. ಇದಕ್ಕೇನು ಲಕ್ಷಣ ಹೇಳಿದರು? ಲಕ್ಷಣ ಅಂದರೆ ಆ ಲಕ್ಷಣದ ಒಂದು ಮಾರ್ಗಸೂಚಿಯನ್ನು ಅನುಸರಿಸಿಕೊಂಡು ಶಬ್ದಗಳು ಶ್ಲೋಕಗಳು ಉತ್ಪತ್ತಿಯಾಗಿದ್ವು ಅಂತಾದರೆ ಅದನ್ನು ಯಮಕ ಅಂತ ಕರಿಬೋದು. ಈ ಲಕ್ಷಣ ಆ ಶ್ಲೋಕದಲ್ಲಿ ಬರದೇ ಹೋದರೆ ಬೇರೆ ಅಲಂಕಾರ ಅಂತ ನಾವು ಇಟ್ಕೊಳ್ಬೋದು. ಏಕಸ್ಯೈವ ಶಬ್ದಸ್ಯ ಅನೇಕ ವೃತ್ತಿ ಯಮಕಃ. ಒಂದೇ ಶಬ್ದದ ಆವಾಗಲೇ ಏನು ಹೇಳಿದರು? ಅನುಪ್ರಾಸದಲ್ಲಿ ಒಂದು ಅಕ್ಷರ ಬಹಳ ಬಾರಿ ಬಂತು ಅಂತಾದರೆ ಅನುಪ್ರಾಸ. ಇಲ್ಲಿ ಒಂದು ಶಬ್ದ ಬಹಳ ಬಾರಿ ಬಂತು ಅಂತಾದರೆ ಶ್ಲೋಕದಲ್ಲಿ ಅದನ್ನೇ ಯಮಕ. ಬಹಳ ಈಸಿಯಾಗಿದೆ ಅಂದ್ಕೊಳ್ತೀನಿ. ಅನುಪ್ರಾಸದಲ್ಲೇನು ಒಂದು ವ್ಯಂಜನ ಬಹಳ ಬಾರಿ ಬಳಕೆ ಆಯಿತು ಅಂತಾದರೆ ಅದನ್ನು ಅನುಪ್ರಾಸ ಅಂತ ಕರಿತೀವಿ. ಯಮಕದಲ್ಲಿ ಶಬ್ದಗಳೇ ಅನೇಕ ಬಾರಿ ಆವೃತ್ತಿ ಆದರೆ ಅಂದರೆ ಅದು ಬಹಳ ಬಾರಿ ಪ್ರಯೋಗಗೊಂಡ್ರೆ ಅದನ್ನು ಯಮಕಾಲಂಕಾರ ಅಂಥೇಳಿ ಕರಿತೀವಿ. ಉದಾಹರಣೆಗೆ ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್ ಅಂಥೇಳಿ ಇಲ್ಲಿ ಶಾರದಾ ಶಬ್ದ, ವದನಾ ಶಬ್ದ, ಸರ್ವದಾ ಶಬ್ದ ಇವುಗಳ ಅನೇಕ ಆವೃತ್ತಿ ಅಂದರೆ ಎರಡೆರಡು ಬಾರಿ ಅದನ್ನು ಪ್ರಯೋಗಿಸಿದ್ದಾರೆ. ಶಾರದಾ ಶಾರದಾಂಬೋಜ ಅನ್ನಲ್ಲಿ, ವದನಾಂಬುಜೆ ಅನ್ನಲ್ಲಿ, ಸರ್ವದಾ ಅನ್ನೋದರಲ್ಲಿ, ಸನ್ನಿಧಿ ಈ ರೀತಿ ಎರಡೆರಡು ಬಾರಿ ಪ್ರಯೋಗವನ್ನು ಮಾಡಿದ್ದಾರೆ. ಆದ್ದರಿಂದ ಇದನ್ನು ಯಮಕಾಲಂಕಾರ ಅಂಥೇಳಿ ನಾವು ಕರೀತೀವಿ. ಇನ್ನೊಂದು ಉದಾಹರಣೆಯನ್ನು ಕೊಟ್ಟರು. ಗಜಾನನ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹಿ ಅಂಥೇಳಿ ಇಲ್ಲಿ ಗಜಾನನ ಎನ್ನುವಂತಹ ಶಬ್ದವನ್ನು ಎರಡು ಸಾರಿ ಮೊದಲನೇ ಪಾದದಲ್ಲಿ ಉಪಯೋಗಿಸಿದರು. ಏಕದಂತಂ ಅನ್ನೋದನ್ನು ಏಕದಂತ ಶಬ್ದವನ್ನು ಎರಡು ಸಾರಿ ಉಪಯೋಗಿಸಿದರು. ಹಾಗಾಗಿ ಇದು ಕೂಡ ಯಮಕಾಲಂಕಾರಕ್ಕೆ ಉದಾಹರಣೆಯಾಗಿ ಬರುತ್ತೆ. ಹಾಗಾದರೆ ಲಕ್ಷಣ ಏನು ಅಂತ ಅರ್ಥ ಆಯಿತು, ಅದಕ್ಕೆ ಉದಾಹರಣೆ ಏನು ಅಂತ ಅರ್ಥ ಆಯಿತು, ಅದನ್ನು ಹೇಗೆ ಸಮನ್ವಯ ಮಾಡಬಹುದು ಅಂಥೇಳಿ ಅತ್ರ ಶಾರದಾ ಶಬ್ದಸ್ಯ, ಹಾಗೆ ಇಲ್ಲಿ ಕೆಳಗಡೆ ಶ್ಲೋಕ ನೋಡೋಣ. ಅತ್ರ ಗಜಾನನ ಶಬ್ದಸ್ಯ ಮತ್ತು ಏಕದಂತ ಶಬ್ದಸ್ಯ ಅನೇಕ ವೃತ್ತಿ ಭವತಿ ಅತಃ ಇವ ಅತ್ರ ಯಮಕಾಲಂಕಾರ ಅಂಥೇಳಿ ಇಷ್ಟು ಬರೆದ್ರೆ ನೀವು 3 ಮಾರ್ಕ್ಸ್ಗಳನ್ನು 2 ಮಾರ್ಕ್ಸ್ಗಳನ್ನು ತಗೊಳ್ತೀರಿ. ಹಾಗಾದರೆ ಏನಾಯಿತು? ಅನುಪ್ರಾಸದಲ್ಲಿ ವ್ಯಂಜನದ ಅನೇಕಾವೃತ್ತಿಯನ್ನು, ಯಮಕದಲ್ಲಿ ಶಬ್ದದ ಅನೇಕಾವೃತ್ತಿಯನ್ನು ನೋಡಿದ್ವಿ. ಹಾಗಾದರೆ ಶಬ್ದಾಲಂಕಾರಗಳಲ್ಲಿ 2 ಅಕ್ಷರ ಮತ್ತು ಶಬ್ದವನ್ನು ಅಲಂಕಾರಗಳನ್ನು ನೋಡಿಬಿಟ್ವಿ. ಹಾಗಾದರೆ ಅರ್ಥಾಲಂಕಾರಕ್ಕೆ ಹೋಗೋಣವಾ? ಅರ್ಥಾಲಂಕಾರ ಅಂದರೆ ಇಲ್ಲಿ ಏನಾಯಿತು? ಶಬ್ದದ ಮೂಲಕ ಅಭಿವ್ಯಕ್ತವಾಗ್ತಾ ಇರುವಂತಹ ಅಂದರೆ ಆ ಶಬ್ದದ ಮೂಲಕ ಗೊತ್ತಾಗ್ತಾ ಇರುವಂತಹ ಅರ್ಥದಲ್ಲಿ ಚಮತ್ಕಾರವನ್ನು ಇಟ್ಟಿದ್ದರು, ಏನೋ ಒಂದು ಅಪರೂಪದ ಅರ್ಥವನ್ನು ಅಲ್ಲಿ ವರ್ಣನೆ ಮಾಡಿದ್ರು ಅಂತಾದರೆ ಅದನ್ನು ಅರ್ಥಾಲಂಕಾರ ಅಂತ ಕರಿತೀವಿ. ಮೊದಲನೇದ್ದೇ ಈ ಎಲ್ಲ ಅಲಂಕಾರಗಳಿಗೆ, ಅರ್ಥಾಲಂಕಾರಗಳಿಗೆ ಒಂದು ಬೇಸ್ಮೆಂಟ್ ಅಂತಲೇ ಹೇಳ್ಬೋದು. ಇದು ಉಪಮಾಲಂಕಾರ. ಏನಿದು ಅಂದರೆ, ಉಪಮಾ ಅಂದರೆ ಏನು ಮೊದಲು ತಿಳ್ಕೊಂಬೇಡ. ಯಾವುದರಲ್ಲಿ ಸಿಮಿಲರನ್ನು ನಾವು ಗುರುತಿಸ್ತೀವೋ, ಉದಾಹರಣೆಗೆ ಈಗ ನಾವು ಚಂದ್ರ ನಿನ್ನಂತೆ ಸುಂದರವಾಗಿದ್ದಾನೆ ಅಂತ ಹೇಳ್ತೇವೆ ಅಲ್ವಾ? ನೀನು ಚಂದ್ರನಂತೆ ಸುಂದರವಾಗಿದ್ದಿ ಅಥವಾ ಚಂದ್ರನು ನಿನ್ನಂತೆ ಸುಂದರವಾಗಿದ್ದಾನೆ ಅಂತಂದಾಗ ಇಲ್ಲೇನಾಯಿತು? ಇಬ್ಬರಲ್ಲೂ ಸಿಮಿಲರ್ ಇದೆ. ಏನದು? ಸೌಂದರ್ಯ ಅಂದರೆ ಸುಂದರವಾಗಿ ಕಾಣುವುದು ಇಬ್ಬರಲ್ಲೂ ಸಿಮಿಲರ್ ಆಗಿ ಇರುವಂಥದ್ದು. ಸಾದೃಶ್ಯ ಗುಣ ಯಾವುದು? ಸುಂದರತ್ವ. ಹಾಗಾಗಿ ಆ ಸಾದೃಶ್ಯ ಲಕ್ಷ್ಮೀ, ಆ ಲಕ್ಷಣ ನೋಡ್ರಿ. ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀ ಉಲ್ಲಸತಿ ದ್ವಯೋಹೋ ಅಂಥೇಳಿ ಹೇಳಿದರು. ಹಾಗಾದರೆ ಎರಡರಲ್ಲಿ
ಸಾದೃಶ್ಯ ಲಕ್ಷ್ಮೀ ಅಂದರೆ ಸಿಮಿಲರ್ ಗುಣ, ಸಾದೃಶ್ಯದ ಗುಣ ಎರಡೂ ಕಡೆ ಉಲ್ಲಸತಿ ಅದು ನಮಗೆ ಕಾಣ್ತಾ ಇತ್ತು ಆ ವಾಕ್ಯದಲ್ಲಿ ಅಂತಾದರೆ ಅದನ್ನು ಉಪಮಾಲಂಕಾರ ಅಂಥೇಳಿ ಕರಿತೀವಿ. ಯತ್ರ ಅದರದ್ದು ಒಕ್ಕಣೆ ಸಾರಾಂಶವನ್ನು ನೋಡೋಣ. ಯತ್ರ ಉಪಮೇಯ ಉಪಮಾನಯೋ ದ್ವಯೋ ವಸ್ತುನೋ ಸಾದೃಶ್ಯ ಸೌಂದರ್ಯಂ ವರ್ಣ್ಯತೆ ತತ್ರ ಉಪಮಾಲಂಕಾರ ಭವತಿ. ಎಲ್ಲಿ ಉಪಮೇಯ ಮತ್ತು ಉಪಮಾನ ಇವುಗಳ ಎರಡರ ವಸ್ತುಗಳಿಗೂ ಸಾದೃಶ್ಯದ ಸೌಂದರ್ಯ ಅನ್ನೋದು ವರ್ಣಿಸಲ್ಪಡ್ತದೋ ಅಲ್ಲಿ ಉಪಮಾಲಂಕಾರ ಅಂತಂದರು. ಹಾಗಾದರೆ ಉಪಮಾನ ಅಂದರೆ ಯಾವುದೋ ಸಾದೃಶ್ಯವಾದಂತಹ ಒಂದು ವಸ್ತುವನ್ನು ವರ್ಣನೆ ಮಾಡೋದನ್ನೇ ಉಪಮಾ ಅಂತ ಕರಿತೀವಿ. ಯಾವುದಕ್ಕೆ ವರ್ಣಿಸ್ತಾ ಇದ್ದೀವೋ ಅದು ಉಪಮೇಯ ಅಂಥೇಳಿ ನಾವು ಕರಿತೀವಿ. ಉಪಮಾಲಂಕಾರೇ ಉಪಮೇಯ ಉಪಮಾನಂ ಸಾಧಾರಣಧರ್ಮ ಉಪಮಾವಾಚಕಪದಂ ಇತಿ ಚತ್ವಾರಃ ಅಂಶಾಃ ಭವಂತಿ. ಉಪಮಾನ, ಉಪಮೇಯ ಮತ್ತು ಸಾಧಾರಣ ಧರ್ಮ, ಉಪಮಾವಾಚಕ ಪದ ಅಂಥೇಳಿ 4 ರೀತಿಯಾದಂಥ ಅಂಶಗಳು ನಮಗೆ ಕಾಣಸಿಗ್ತವೆ. ವರ್ಣ್ಯಂ ವಸ್ತು ಉಪಮೇಯ, ವರ್ಣಿತವಾದಂತಹ ವಸ್ತು ಅಂದರೆ ಈಗ ಇದನ್ನು ವರ್ಣನೆ ಮಾಡ್ತಾ ಇದ್ವಿ. ಉದಾಹರಣೆಗೆ ನಾವು ಏನಂತ ತಗೊಂಡ್ವಿ, ಚಂದ್ರನಂತೆ ಸುಂದರವಾಗಿದೆ ನಿನ್ನ ಮುಖ ಅಂತಂದಾಗ ನಾವು ಯಾವುದನ್ನು ವರ್ಣಿಸ್ತಾ ಇದ್ದೀವಿ? ಮುಖವನ್ನು ವರ್ಣಿಸ್ತಾ ಇದ್ದೀವಲ್ಲ, ಚಂದ್ರನಿಗೆ ಹೋಲಿಕೆ ಮಾಡ್ತಾ ಇದ್ದೀವಲ್ಲ. ಹಾಗಾದರೆ ಮುಖ ಇಲ್ಲೇನಾಯಿತು? ಉಪಮೇಯ ಆಯಿತು. ಅಂದರೆ ವರ್ಣನೆಗೊಳ್ತಾ ಇರುವಂತಹ ವಸ್ತು ಯಾವುದು ಇಲ್ಲಿ? ಮುಖ. ಹಾಗಾದರೆ ಯಾವುದನ್ನು ವರ್ಣನೆ ಮಾಡ್ತಾ ಇದ್ದೀವಿ? ಸಾದೃಶ್ಯಂ ವರ್ಣಿತೆ ತತ್, ಯಾವುದರ ಸಾದೃಶ್ಯವನ್ನು ಹೋಲಿಕೆಯನ್ನು ಕೊಡ್ತಾ ಇದ್ದೀವಲ್ಲ, ಚಂದ್ರ. ಹಾಗಾದರೆ ಅದು ಉಪಮಾನ ಪದ ಆಯಿತು. ಉಪಮೇಯ ಉಪಮಾನಯೋ ಸಮಾನ ಧರ್ಮ ಅಂದರೆ ಎರಡರಲ್ಲಿಯೂ ಇರುವಂತಹ ಧರ್ಮ ಯಾವುದು? ಸೌಂದರ್ಯ ಅಂದರೆ ಸುಂದರತ್ವ ಅನ್ನೋದು ಇಲ್ಲಿ ಧರ್ಮ, ಸುಂದರವಾಗಿರೋದೇ ಧರ್ಮ. ಹಾಗಾಗಿ ಅದನ್ನು ಸಾಧಾರಣ ಧರ್ಮ ಅಂಥೇಳಿ ಕರಿತೀವಿ. ಎರಡೂ ಕಡೆ ಇರುವಂಥದ್ದು ಸಿಮಿಲರ್ ಆಗಿರುವಂಥ ಧರ್ಮ ಯಾವುದು? ಸುಂದರತ್ವ. ಅದನ್ನು ಸಾಧಾರಣ ಧರ್ಮ ಅಂತ ಕರಿತೀವಿ. ಇವ ಆದಯ ಉಪಮಾವಾಚಕಾ ಶಬ್ದ ಅಂದರೆ ಚಂದ್ರ ಇವ ಸುಂದರಂ ತವ ವದನಂ ಅಂತ ಹೇಳಿದಾಗ ಇಲ್ಲೇನಾಯಿತು? ಇವ ಎನ್ನುವಂತಹ ಶಬ್ದ, ಹಾಗೆ ಇದೆ ಅಂಥೇಳಿ, ಹಾಗೆ ಹೀಗೆ ಅಂಥೇಳಿ ಈ ರೀತಿಯಾದ ಶಬ್ದಗಳನ್ನು, ಇವ ಇತಿ ಎನ್ನುವಂತಹ ಶಬ್ದಗಳನ್ನು ಹಾಕ್ತೀವಲ್ಲ, ಆ ಶಬ್ದಗಳನ್ನು ಉಪಮಾವಾಚಕವಾದಂತಹ ಶಬ್ದಗಳು ಅಂಥೇಳಿ ನಾವು ಕರಿತೀವಿ. ಉದಾಹರಣೆ ನೋಡಿದರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂಭೋರುಹಮಿವ ಆತಾಮ್ರಂ ಮುಗ್ಧೆ ಕರತಲಂ ತವ ಅಂತಂದರು. ಹಾಗಾದರೆ ಅಂಭೋರುಹ ಅಂತಂದ್ರೇನಿಲ್ಲಿ ಅಂತಂದರೆ, ಅಂಭೋರುಹ ಅಂದರೆ ಅಂಬಸಾಂ ರುಹತೀರಿ ಅಂಭೋರುಹ, ನೀರಿನಲ್ಲಿ ಅದು ಉತ್ಪತ್ತಿಗೊಳ್ಳುತ್ತದೆ. ಯಾವುದು? ಕಮಲ. ಕಮಲದಂತೆ ಆತಾಮ್ರಂ ಮುಗ್ಧೆ ಕರತಲಂ ತವ ಅಂತಂದರು. ಇಲ್ಲಿ ಏನಾಯಿತು? ಹಾಗಾದರೆ ಆತಾಮ್ರಂ ಅಂದರೆ ಕೆಂಪಾದ ಬಣ್ಣ, ಅದು ಮುಗ್ಧೆ ಅಂದರೆ ಅವಳು, ಯಾರೋ ಒಬ್ಬಳು ಹುಡುಗಿ, ಅವಳ ಕರತಲಂ ಅಂದರೆ ಕೈ, ಆತಾಮ್ರಂ ಕೆಂಪಾಗಿದೆ, ಕಮಲವೂ ಒಂದು ರೀತಿ ಕೆಂಪಾಗಿರುತ್ತೆ. ಹಾಗಾಗಿ ಕಮಲದಂತೆ ಕೆಂಪಾಗಿ ಇರುವಂಥದ್ದು ನಿನ್ನ ಕೈ ಅಂಥೇಳಿ ಇಲ್ಲಿ ವರ್ಣನೆಯನ್ನು ಮಾಡಿದಾಗಾಯಿತು. ಅತ್ರ ಉಪಮೇಯ ಉಪಮಾನಯೋ ಮುಗ್ಧಾಕರತಲ ಅಂಭೋರುಹಯೋ ಸಾದೃಶ್ಯಂ ವರ್ಣಿತಂ. ಉಪಮೇಯ ಮತ್ತು ಉಪಮಾನಗಳು ಯಾವುದು? ಉಪಮೇಯ ಯಾವುದಾಯ್ತು ಇಲ್ಲಿ? ಹಾಗಾದರೆ ವರ್ಣನೆ ಮಾಡ್ತಾ ಇರುವಂಥದ್ದನ್ನು ಯಾವುದಕ್ಕೆ ವರ್ಣನೆ ಮಾಡ್ತಾ ಇದ್ದೀವಿ ಅಂತಂದರೆ ಮುಗ್ಧೆಯ ಕರತಲ ಅಂದರೆ ಕೈಗೆ ವರ್ಣನೆ ಮಾಡ್ತಾ ಇದ್ದೀವಿ. ಏನನ್ನು ವರ್ಣನೆ ಮಾಡಿದ್ವಿ? ಅಂಭೋರುಹಯೋ ಅಂದರೆ ಕಮಲದ ಸಾದೃಶ್ಯವನ್ನು ಹೇಳ್ತಾ ಇದ್ದಾರೆ. ಅತಃ ಆದ್ದರಿಂದ ಅತ್ರ ಉಪಮಾಲಂಕಾರ, ಆದ್ದರಿಂದಲೇ ಇದನ್ನು ಉಪಮಾಲಂಕಾರ ಅಂಥೇಳಿ ಹೇಳಬಹುದು. ಅತ್ರ ಮುಗ್ಧಾಯಾ ಕರತಲಂ ಉಪಮೇಯ, ಮುಗ್ಧೆಯ ಕೈ ಅನ್ನೋದೇನಾಗಿದೆ? ಉಪಮೇಯವಾಗಿದೆ. ಅದು ಉಪಮೇಯ, ಅವಳ ಕೈಯನ್ನು ವರ್ಣಿಸ್ತಾ ಇದ್ದೀವಿ. ಆದ್ದರಿಂದ ವರ್ಣನೆಗೆ ಒಳಗಾಗ್ತಾ ಇರುವಂತಹ ವಸ್ತು ಯಾವುದು ಇಲ್ಲಿ? ಅವಳ ಕೈ.
ಅಂಭೋರುಹ ಅಂದರೆ ಇಲ್ಲಿ ಕಮಲ, ಅದು ಉಪಮಾನ. ಯಾಕೆ? ಆ ತಾಮ್ರತ್ವಂ ಅಂದರೆ ರಕ್ತತ್ವಂ ಅಂದರೆ ಕೆಂಪಾದ ಬಣ್ಣ ಎರಡರಲ್ಲಿಯೂ ಇದೆ, ಕರತಲದಲ್ಲಿಯೂ ಇದೆ, ಅಂಭೋರುಹದಲ್ಲಿಯೂ ಇದೆ. ಹಾಗಾಗಿ ಸಮಾನ ಧರ್ಮ, ಸಾಧಾರಣ ಧರ್ಮ ಅಂದರೆ ಏನಿಲ್ಲಿ ಆ ತಾಮ್ರತ್ವಂ ಅನ್ನೋದು. ಹಾಗಾದರೆ ಮುಗ್ಧೆಯ ಕರತಲ ಉಪಮೇಯ ಆಯಿತು, ಅಂಭೋರುಹ ಉಪಮಾನ ಆಯಿತು. ಇವ ಎನ್ನುವಂತಹ ಶಬ್ದ ಇದೆಯಲ್ಲ ಇಲ್ಲಿ, ಅಂಬೋರುಹಂ ಇವ ಆ ತಾಮ್ರಂ ಅಂಥೇಳಿ ಬಳಸಿರೋದ್ರಿಂದ ಇವ ಎನ್ನುವಂತಹ ಶಬ್ದ ಅದು ಉಪಮಾವಾಚಕ ಶಬ್ದವಾಗಿ ನಮಗೆ ಇಲ್ಲಿ ಕಾಣ್ತಾ ಇದೆ. ಉದಾಹರಣೆ ಇನ್ನೊಂದು ಕೊಟ್ಟರು, ವಿದ್ವನ್ ತವ ವಾಣಿ ಸುಧಾ ಇವ ಮಧುರಾ ಅಂಥೇಳಿ. ಹಾಗಾದರೆ ಇದರ ಅರ್ಥ ನೋಡೋಣ. ವಿದ್ವಂ ಅಂದರೆ ಹೇ ವಿದ್ವಾಂಸನೇ, ತವ ನಿನ್ನ ವಾಣಿ ಒಂದು ಮಾತೇನಿದೆಯಲ್ಲ ಅದು ಸುಧಾ ಇವ ಅಂದರೆ ಅಮೃತದಂತೆ ಮಧುರವಾಗಿದೆ, ಸಿಹಿಯಾಗಿದೆ ಅಂತ. ನೀನು ಅಷ್ಟು ಚೆನ್ನಾಗಿ ಮಾತನಾಡ್ತೀವಿ ಅಂಥೇಳಿ ಅರ್ಥ. ಹಾಗಾದರೆ ಇಲ್ಲಿ ಆ ಉಪಮಾಲಂಕಾರವನ್ನು ನೋಡೋಣ. ಸರಿ, ಹಾಗಾದರೆ ಯಾವುದನ್ನು ವರ್ಣಿಸಿದ್ರು? ವಿದ್ವಾಂಸನ ವಾಣಿಯನ್ನು ವರ್ಣಿಸಿದರು. ಹಾಗಾದರೆ ಏನಾಯಿತು? ವಾಣಿ ಅನ್ನೋದು ಅಂದರೆ ಅವನ ಮಾತು ಉಪಮೇಯ ಆಯಿತು. ಹಾಗಾದರೆ ಯಾವುದನ್ನು ವರ್ಣಿಸಿದರು? ಹಾಗಾದರೆ ಸುಧಾ ಇವ ಅಂಥೇಳಿ ಅಂದರೆ ಏನಾಯಿತು? ಅಮೃತದಂತೆ ಇದೆ ಅಂತಂದ್ರಲ್ಲ, ಹಾಗಾದರೆ ಅಮೃತ ಏನಾಯಿತು? ಸುಧಾ ಅನ್ನೋದು ಉಪಮಾನ ಆಯಿತು. ವಾಣಿ ಅನ್ನೋದು ಯಾವುದಕ್ಕೆ ವರ್ಣಿಸಿದರು? ವಾಣಿ ಅವನ ಮಾತಿಗೆ ವರ್ಣಿಸಿದ್ರು. ಆದ್ದರಿಂದ ವಾಣಿ ಅನ್ನೋದು ಉಪಮೇಯ, ಸುಧಾ ಅನ್ನೋದು ಉಪಮಾನ. ಹಾಗಾದರೆ ಎರಡರಲ್ಲಿಯೂ ಇರಬೇಕಾದಂತಹ ಸಿಮಿಲರ್ ಆದ ಗುಣ ಯಾವುದಿಲ್ಲಿ? ಮಧುರ ಅಂದರೆ ಸಿಹಿ ಆಗಿರುವಂಥದ್ದು ಅಥವಾ ಮಧುರವಾದಂತಹ ಧ್ವನಿ ಅನ್ನೋದು ಅವನ ಮಾತಿನಲ್ಲಿದೆ. ಮಧುರತ್ವ ಇಲ್ಲಿದೆ, ವಾಣಿಯಲ್ಲಿಯೂ ಇದೆ, ಸುಧೆಯಲ್ಲಿಯೂ ಇದೆ. ಹಾಗಾದರೆ ಎರಡರಲ್ಲಿಯೂ ಇರುವಂತಹ ಸಾಧಾರಣ ಧರ್ಮ ಮಧುರತ್ವ ಆಯಿತು. ಹಾಗಾದರೆ ಇವ ಎನ್ನುವಂತಹ ಶಬ್ದ ಇದೆಯಲ್ಲ, ಸುಧಾ ಇವ ಮಧುರ ಅಂಥೇಳಿ, ಇವ ಅನ್ನೋದು ಉಪಮಾವಾಚಕವಾದಂತಹ ಶಬ್ದ ಆಯಿತು. ಹಾಗಾದರೆ 4 ಸಿಗಬೇಕು ನಮಗೆ ಉಪಮಾಲಂಕಾರದಲ್ಲಿ. ಯಾವ್ದ್ಯಾವುದು? ಉಪಮಾನ ಸಿಗಬೇಕು, ಉಪಮೇಯ ಸಿಗಬೇಕು, ಸಾಧಾರಣ ಧರ್ಮ ಸಿಗಬೇಕು, ಉಪಮಾವಾಚಕ ಶಬ್ದ ಸಿಗಬೇಕು. ಹಾಗಾಗಿ ಈ 4 ಈ ವಾಕ್ಯದಲ್ಲಿ ಸಿಕ್ತು. ಆದ್ದರಿಂದ ಇದನ್ನು ಉಪಮಾಲಂಕಾರ ಅಂಥೇಳಿ ಕರಿತೀವಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ಅಲಂಕಾರಕ್ಕೆ ಹೋಗೋಣ. ರೂಪಕ ಅಲಂಕಾರ ಅಂಥೇಳಿ ಹೇಳಿದರು. ಏನಿದು ರೂಪಕ ಅಂತಂದರೆ ಹಿಂದಿನ ಹಾಗೆಯೇ ಉಪಮಾನ ಉಪಮೇಯ ಎರಡೂ ಇರುತ್ತೆ. ಆದರೆ ಉಪಮಾನ ಉಪಮೇಯ ಏನಾಗಿರುತ್ತೆ? ಎರಡಕ್ಕೂ ಭೇದವನ್ನು ಹೇಳಿರ್ತೀವಿ. ಅಂದರೆ ಸಿಮಿಲರ್ ಅಂತಂದರೆ ಇಲ್ಲೇನಾಯಿತು? ಅವನಂತೆ ಇವನು ಅಂತಂದಾಗ ಅವನು ಬೇರೆ ಇವನು ಬೇರೆ ಎನ್ನುವಂಥ ಅರ್ಥವನ್ನು ನಮಗೆ ಕೊಡುತ್ತೆ. ಆದರೆ ಈ ಅಲಂಕಾರ ಏನು ಹೇಳುತ್ತೆ ಗೊತ್ತಾ? ಅವನೇ ಇವನು ಅಂತಂದಾಗ ಎರಡರಲ್ಲಿಯೂ ಭೇದ ಇಲ್ಲ. ಭೇದ ಅಂದ್ರೇನು? ಡಿಫ್ರೆನ್ಸ್ ಇಲ್ಲ, ಏನೂ ಡಿಫ್ರೆನ್ಸ್ ಇಲ್ಲ, ಅವನೇ ಇವನು ಅಂತಂದಾಗ ಅದನ್ನು ರೂಪಕ ಅಲಂಕಾರ ಅಂಥೇಳಿ ಕರಿತೀವಿ. ವಾಕ್ಯವನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಲಕ್ಷಣವನ್ನು ಮೊದಲು ನೋಡ್ಕೊಂಬೇಡ. ಉಪಮೇಯ ಉಪಮಾನಯೋ ಅಭೇದ ಏವ ರೂಪಕಂ. ಹಾಗಾದರೆ ಉಪಮಾನ ಮತ್ತು ಉಪಮೇಯಕ್ಕೆ ಅಭೇದವನ್ನು ಕಲ್ಪನೆ ಮಾಡಿದ್ವಿ ಅಂತಾದರೆ, ಡಿಫ್ರೆನ್ಸ್ ಇಲ್ಲ ಅಂಥೇಳಿ ಹೇಳಿದ್ವಿ ಅಂತಾದರೆ ಅದನ್ನು ರೂಪಕಾಲಂಕಾರ ಅಂಥೇಳಿ ಕರಿತೀವಿ. ಯತ್ರ ಉಪಮೇಯ ಉಪಮಾನಯೋ ಅಭೇದ ಅಂದರೆ ಎರಡೂ ಒಂದೇ ಅಂತಾದರೆ ತತ್ರ ರೂಪಕ ಅಲಂಕಾರ ಭವತಿ. ಉದಾಹರಣೆ ನೋಡೋಣ. ಮುಖಚಂದ್ರೋ ವಿರಾಜತೆ, ಮುಖವೆಂಬ ಚಂದ್ರನು ವಿರಾಜಿಸ್ತಾ ಇದ್ದಾನೆ ಅಂತಂದಾಗ ಇಲ್ಲೇನಾಯಿತು? ಅತ್ರ ಉಪಮೇಯ ಅಂದರೆ ಮುಖ ಯಾವುದಕ್ಕೆ ವರ್ಣಿಸ್ತಾ ಇದ್ದೀವಿ? ಮುಖಕ್ಕೆ ವರ್ಣಿಸ್ತಾ ಇದ್ದೀವಿ. ಏನನ್ನು ವರ್ಣಿಸ್ತಾ ಇದ್ದೀವಿ? ಚಂದ್ರ ಅಂಥೇಳಿ ವರ್ಣಿಸ್ತಾ ಇದ್ದೀವಿ. ಹಾಗಾದರೆ ಉಪಮೇಯ ಇದೆ, ಉಪಮಾನ ಇದೆ, ಮುಖ ಏವ ಚಂದ್ರ ಅಂದರೆ ಮುಖವೇ ಚಂದ್ರ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಅಭೇದವನ್ನು ಹೇಳ್ತಾ ಇದ್ದೀವಿ. ಮುಖ ಇವ ಚಂದ್ರ ಅಂತಿಲ್ಲ, ಇಲ್ಲಿ ಚಂದ್ರ ಇವ ಮುಖಂ ಅಂತ ಇಲ್ಲ. ಏನಾಯಿತು? ಮುಖ ಏವ ಚಂದ್ರ, ಮುಖವೇ ಚಂದ್ರ, ಅದಕ್ಕಿಂತ ಬೇರೆಯಾದ ಚಂದ್ರ ಇನ್ನೊಬ್ಬ ಇಲ್ಲ ಅಂಥೇಳಿ ವರ್ಣಿಸ್ತಾ ಇರೋದ್ರಿಂದ ಅತಃ ಏವ ಅತ್ರ ರೂಪಕ ಅಲಂಕಾರ. ಹಿಂದಿನ ಉಪಮಾಲಂಕಾರದಲ್ಲಿ ಭೇದವನ್ನು ಹೇಳಿದರು, ಈ
ರೂಪಕ ಅಲಂಕಾರದಲ್ಲಿ ಅಭೇದವನ್ನು ಹೇಳ್ತಾ ಇದ್ದಾರೆ. ಯಾವುದ್ಯಾವುದಕ್ಕೆ? ಉಪಮಾನ ಮತ್ತು ಉಪಮೇಯಕ್ಕೆ ಅಭೇದವನ್ನು ಹೇಳ್ತಾ ಇದ್ದಾರೆ. ಯಥಾವಾ, ಹೇಗೆ? ಇನ್ನೊಂದು ಉದಾಹರಣೆಯನ್ನು ನೋಡೋಣ. ವಿದ್ಯಾಧನಂ ಸರ್ವಧನ ಪ್ರಧಾನಂ ಅಂಥೇಳಿ ಹೇಳಿದರು. ಧನ ಅನ್ನೋ ಪದದಿಂದ ನಾವು 3-4 ಇಟ್ಕೊಳ್ತೀವಿ. ಧನ ಅಂದರೆ ಒಟ್ಟು ಅರ್ಥ ಏನಪ್ಪ? ಸಂಪತ್ತು. ಅದು ನಮ್ಮ ಹತ್ರ ಬೇಕಾದಷ್ಟು ಆಸ್ತಿ ಇರ್ಬೋದು, ನಮ್ಮ ಹತ್ರ ಬೇಕಾದಷ್ಟು ಹಣ ಇರ್ಬೋದು, ಇನ್ನೊಂದಿಷ್ಟು ನಮ್ಮ ಹತ್ರ ಶೇರ್ಸ್ ಇರ್ಬೋದು, ಇನ್ನೊಂದಿಷ್ಟು ಬಂಗಾರ ಇರ್ಬೋದು. ಇವೆಲ್ಲವೂ ಸಂಪತ್ತೇ. ಆದರೆ ಇವೆಲ್ಲವಕ್ಕಿಂತಲೂ ಪ್ರಧಾನವಾದ ಸಂಪತ್ತು ಯಾವುದದು ಅಂತಂದರೆ ವಿದ್ಯಾಧನಂ. ಅಂದರೆ ವಿದ್ಯಾ ಏವ ಧನಂ, ಅಂದರೆ ವಿದ್ಯೆಯೇ ಸಂಪತ್ತು. ಅದಕ್ಕಿಂತ ಬೇರೆಯಾದ ಇನ್ನೊಂದು ಸಂಪತ್ತು, ಆ ಬಂಗಾರ, ಏನು ಆಸ್ತಿ ಇದೆ, ಹಣ ಇದೆ, ಅವ್ಯಾವುದೂ ಅಲ್ಲ. ಯಾವುದು ಹಾಗಾದರೆ ಸಂಪತ್ತು? ವಿದ್ಯಾ ಏವ ಧನಂ, ವಿದ್ಯೆಯೇ ಸಂಪತ್ತು ಅಂಥೇಳಿ ಖಡಾಖಂಡಿತವಾಗಿ ಉಪಮಾನ ಯಾವುದಿಲ್ಲಿ? ಉಪಮಾನ ಯಾವುದು? ಧನಂ. ಅಂದರೆ ಸಂಪತ್ತನ್ನು ವರ್ಣಿಸ್ತಾ ಇದ್ದಾರೆ. ಯಾವುದಕ್ಕೆ ವರ್ಣಿಸ್ತಾ ಇದ್ದಾರೆ? ವಿದ್ಯೆಗೆ ಸಂಪತ್ತನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹಾಗಾದರೆ ವಿದ್ಯೆ ಉಪಮೇಯ ಆಯಿತು, ಧನಂ ಅನ್ನೋದು ಉಪಮಾನ ಆಯಿತು. ವಿದ್ಯಾ ಮತ್ತು ಧನಂಗೆ ಉಪಮೇಯ ಮತ್ತು ಉಪಮಾನಕ್ಕೆ ಅಭೇದವನ್ನು ಹೇಳ್ತಾ ಇದ್ದಾರೆ. ಧನದಂತೆ ವಿದ್ಯೆಯು ಹಣದಂತೆ, ಸಂಪತ್ತಿನಂತೆ ಅಂತ ಹೇಳಿದರೆ ಅದು ಉಪಮಾ ಅಲಂಕಾರ ಆಗ್ತಾಯಿತ್ತು. ಆದರೆ ಇಲ್ಲಿ ಏನು ಹೇಳಿದರು? ವಿದ್ಯೆಯೇ ಸಂಪತ್ತು, ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಅಂಥೇಳಿ ಇತರ ವ್ಯಾವೃತ್ತಿಯನ್ನು, ಅಂದರೆ ಬೇರೆದು ಅಲ್ಲ ಅಂಥೇಳಿ ಯಾವಾಗ ವ್ಯಾವೃತ್ತಿಯನ್ನು ಮಾಡಿದರೋ ಆಗ ಈ ಏನಾಯಿತು? ವರ್ಣನೆ ಆಯಿತು. ಆದ್ದರಿಂದ ರೂಪಕ ಅಲಂಕಾರಕ್ಕೆ ಉದಾಹರಣೆ ಆಯಿತು. ಅತಃ ಅತ್ರ ರೂಪಕ ಅಲಂಕಾರ. ಸರಿನಾ? ಹಾಗಾದರೆ ಅಲಂಕಾರ ಅಂದರೆ ಏನಂತ ತಿಳ್ಕೊಂಡ್ವಿ? ಅದರಲ್ಲಿ ಎಷ್ಟು ವಿಧ? ಶಬ್ದಾಲಂಕಾರ, ಅರ್ಥಾಲಂಕಾರ, 2 ವಿಧ. ಆ ಶಬ್ದಾಲಂಕಾರದಲ್ಲಿ 2 ಅಲಂಕಾರಗಳನ್ನು ನೋಡಿದರು. ಇನ್ನೂ ಸಾಕಷ್ಟಿದೆ, ನಿಮ್ಮ ಪೋರ್ಷನ್ಗಿರೋದು 2. ಅರ್ಥಾಲಂಕಾರದಲ್ಲಿ 2 ಅಲಂಕಾರವನ್ನು ಇವತ್ತು ನೋಡಿದ್ದೀವಿ. ಇದರಲ್ಲಿ ಏನಾದರೂ ಡೌಟ್ ಇದೆ ಅಂತಾದರೆ ನನಗೆ ಫೋನ್ ಮಾಡಿರಿ ಅಥವಾ ಮೆಸೇಜ್ ಮಾಡಿರಿ. ಇನ್ನೊಮ್ಮೆ ಈ ಪಾಠವನ್ನು ಕೂಡ ನೋಡೋಣ. ಒಂದಿಷ್ಟು ಉದಾಹರಣೆಗಳನ್ನು ನೀವು ಬಿಡಿಸಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸರಿನಾ? ಸ್ವಲ್ಪ ಕೇರ್ಫುಲ್ಲಾಗಿ ಏಕಾಗ್ರತೆಯಿಂದ ಈ ಪಾಠವನ್ನು ಕೇಳ್ರಿ. ಸರಿ, ಮತ್ತೆ ಮುಂದಿನ ಪಾಠದಲ್ಲಿ ಸಿಗೋಣ.